ಮನೆ ಹೊರಗೆ ಕಾರ್ ಪಾರ್ಕ್ ಆಗಿದೆಯಲ್ಲ, ಅಲ್ಲಿಗೆ ಬನ್ನಿ. ಅಲ್ಲಾದ್ರೆ ಜನ ಯಾರೂ ಇರಲ್ಲ. ಹಾ ಸರಿ ಸರಿ, ಬರ್ತಿದ್ದೀನಿ. ಈ ಹುಡುಗಿ ಏನೋ ದೊಡ್ಡ ಪ್ಲಾನೇ ಮಾಡಿದಾಳೆ. ಇವರೆಲ್ಲರೂ ಸೇರಿ ಇವ್ರು ಅನ್ಕೊಂಡಿದ್ದೀನಿ ಸಾಧಿಸೋಕ್ಕೋಸ್ಕರ ಒಂದೇ ಟೀಮಲ್ಲಿ ಸೇರಿದ್ದಾರೆ. ಇವ್ರು ಈ ಮದುವೆ ವಿಷಯದಲ್ಲಿ ಏನೋ ಮಾಡಕ್ ಹೊರಟಿದ್ದಾರೆ. ಈಗ ಅವರು ಖಂಡಿತವಾಗ್ಲೂ ಆ ಪ್ಲಾನಿನ ಬಗ್ಗೆನೇ ಮಾತಾಡ್ತಾರೆ. ಇವರೆಲ್ಲರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು. ಕನಕಲಕ್ಷ್ಮಿನ ಕರ್ಕೊಂಡು ಬರ್ತೀನಿ. ಓ ಬೇಡ 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 ಬೇಡ, ನಿನ್ನೆ ಆದಾಗೇನೆ ಹೋಗಿ ನಾನು ಅವ್ರ ಕಣ್ಣಾರೆ ನೋಡಿ ಈ ಕನಕಲಕ್ಷ್ಮಿನ ಕರ್ಕೊಂಡು ಬರೋ ಅಷ್ಟರಲ್ಲಿ ಅವ್ರೇನೋ ಆಟ ಆಡ್ಬಿಟ್ರು. ವರ್ಕೌಟ್ ಆಗಲ್ಲ. ನನ್ನ ಹತ್ರ ಮೊಬೈಲ್ ಫೋನ್ ಇದೆಯಲ್ಲ, ಪ್ರಪಂಚದಲ್ಲಿ ತುಂಬ ವಿಷಯಗಳನ್ನ ಇದರಲ್ಲೇ ಸೆರೆ ಹಿಡಿತಾರೆ. ಈಗ ಈ ಫೋನಲ್ಲಿ ಅವರು ಮಾತಾಡೋಂಥ ಎಲ್ಲ ವಿಷಯನೂ ನಾನು ವಿಡಿಯೋಲಿ ರೆಕಾರ್ಡ್ ಮಾಡ್ತೀನಿ. ಅದನ್ನು ತೊಗೊಂಡೋಗಿ ನನ್ನ ತಂಗಿಯವಂಗೆ ತೋರಿಸ್ತೀನಿ. ಆಗ ಇವ್ರು ಯಾಕೆ ತಪ್ಪಿಸ್ಕೊಳ್ತಾರೆ ಅಂತ ನಾನು ನೋಡ್ತೀನಿ. ಮನೆ ಆಚೆ ಪಾರ್ಕಿಂಗ್ ಹತ್ರ ಯಾರೂ ಇಲ್ವಂತೆ, ನಾನಿರಲ್ವಾ? ಇಲ್ಲಿಗೆ ಅಲ್ವಾ ಗೌತಮಿ ಬರೋಕೆ ಹೇಳಿದ್ದು? ಏನಾಗಿರ್ಬೋದು? ಅವಳು ಮನ್ಸು ಬದಲಾಯಿಸ್ಕೊಂಡಿರ್ತಾಳ. ಅವಳು ಮಾತಾಡ್ದನ್ನೆಲ್ಲ ನೋಡ್ತಾ ಇದ್ರೆ ಅವಳು ಏನೇನೋ ಮಾತಾಡಿ ನನ್ನನ್ನು ಒಪ್ಪಿಸಿ ನನ್ನ ಇಲ್ಲಿಂದ ಕಳಿಸೋದಕ್ಕೆ ನೋಡ್ತಿರೋ ಹಾಗಿದೆ. ಹೇಗಾದರೂ ಅವಳಿಗೆ ಅರ್ಥ ಆಗೋಗಿ ಮಾಡಬೇಕು. ಅವಳಿಗೆ ಅರ್ಥ ಮಾಡಿಸಿ ಅವಳ ತಪ್ಪನ್ನ ಅವಳು ತಿಳ್ಕೊಂಡು ಅವಳು ಚೆನ್ನಾಗಿರೋ ಹಾಗೆ ನೋಡ್ಕೋಬೇಕು. ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಕು. ಹಲೋ, ಹಾಂ ಶ್ಯಾಮಲ್. ಹಲೋ, ಸರಿಯಾಗಿ ಸಿಗ್ನಲ್ ಸಿಗ್ತಿಲ್ಲ, ಒಂದು ನಿಮಿಷ ಇರು. ಹಲೋ, ಇಲ್ಲ ತಾನೇ ಗೀತಾ ಬರೋಕೆ ಹೇಳಿದ್ದು? ಬರಲಿ ಬರಲಿ, ಯಾವುದೇ ಪರಿಸ್ಥಿತಿಲೂ ನಾನು ಇವ್ರನ್ನ ಬಿಡಬಾರ್ದು. ಬನ್ನಿ ಬನ್ನಿ, ಇಲ್ಲೇ ನಿಂತ್ಕೊಳ್ಳಿ. ಏಯ್, ಅವನು ಸ್ವಲ್ಪ ದಷ್ಟಪುಷ್ಟವಾಗಿರ್ತಾನೆ. ಅಲ್ಲೋಡಿ ಆ ಕಾರ್ ಪಾರ್ಕಿಂಗ್ ಇದೆಯಲ್ಲ, ಅಲ್ಲಿರ್ತಾನೆ. ಮೊದಲು ಅವನ್ನ ಗೋಣಿ ಚೀಲದಲ್ಲಿ ಹಾಕೊಂಡು ಗೊತ್ತಾಗದಂಗೆ ಸೈಡಿಗೆ ಕರ್ಕೊಂಡು ಹೋಗಿ. ಸರಿ ಸರ್. ಹೊರಡಿ ಸಾರ್. ಅಕ್ಕಪಕ್ಕ ಇರೋರು ಯಾರಾದ್ರೂ ನೋಡೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ನಾವು ಅಲ್ಲಿಗೆ ಹೋಗ್ತಿದ್ದಾಗೇನೆ ಪವರ್ ಆಫ್ ಮಾಡ್ತೀರಾ? ಒಳ್ಳೆ ಇಡೆ ಕಣ. ಯಾರ ಕಣ್ಣಿಗೂ ಬಿಡಬಾರ್ದು. CCTV ಏನಾರು ಇದ್ರ ಅದೊಂದು ತಲೆನೋವು. ಕರೆಂಟ್ ಹೊರಟೋದ್ರೆ ಅದ್ರ ಕನೆಕ್ಷನ್ ಹೊರಟೋಗುತ್ತೆ. ಹೌದು. ಕೇಳ್ರೋ, ಫೋನ್ ಲೈನಲ್ಲಿ ಇರ್ರಿ. ಎಲ್ಲ ಹೋಗಿ. ಸರಿ ಸರ್. ಓಕೆ ಸರ್. ಹಿಡಿತೀನಿ, ಎಲ್ರೂ ಹಿಡಿದಾಕ್ತೀನಿ. ಈ ಮೊಬೈಲಲ್ಲಿ ದೊಡ್ಡ ಸಿನಿಮಾನೇ ತೋರಿಸ್ತೀನಿ. ಏಯ್, ಯಾರೋ ಇವನು? ತುಂಬಾ ದಷ್ಟಪುಷ್ಟ ಇರತ್ತೆ ಅಂತಂದಿದ್ರಲ್ಲ, ಇವನೇ ಆಗಿರ್ತಾನೆ. ಸರ್, ಮೇನ್ಸ್ ಆಫ್ ಮಾಡಿ. ಮಾಡ್ತೀನಿ, ರೆಡಿಯಾಗಿರ್ರಿ. ಏಯ್, ಯಾರೋ ನೀವು? ಯಾರೋ? ಬಿಡ್ರೋ ನನ್ನ, ಬಿಡ್ರಲ್ಲ. ಬಿಡ್ರೋ, ಬಿಡ್ರೋ ನನ್ನ. ಯಾರು ನೀವು? ಬಿಡ್ರೋ. ಸರ್, ಲೈಟ್ಸ್ ಆನ್ ಮಾಡಿ ಸರ್. ಯಾರಿದು? ಯಾರನ್ನೂ ಎತ್ಕೊಂಡು ಹೋಗ್ತಿದ್ದಾರಲ್ಲ? ಏಯ್, ಸರಿಯಾಗಿ ಕಟ್ರು. ಸ್ವಲ್ಪ ಯಾಮಾರಿದ್ರು ನನ್ನ ಸೊಸೆ ಕೈಲಿ ನಾನು ಹೊಡಿಸ್ಕೋಬೇಕಾಗತ್ತೆ. ಗಟ್ಟಿಯಾಗಿ ಕಟ್ಟೋ. ಸರಿಯಾಗಿ ಕಟ್ರು. ಏಯ್, ನಡಿರೋ ಹೋಗಿಲಿಂದ. ಅಂದ್ರೆ ಗೌತಮಿ ಈ ಮಟ್ಟಿಗೆ ಇಳಿದ್ಬಿಟ್ಲ?
ನನ್ನ ಕಿಡ್ನಾಪ್ ಮಾಡಿಸೋದಕ್ಕೆ ನೋಡಿದ್ಲ. ಸರಿ ಮಾಡ್ಲಿ, ಎಷ್ಟು ತಪ್ಪು ಮಾಡ್ತಾಳೋ ಮಾಡ್ಲಿ. ಏನಾಯ್ತು ಗೀತಾ? ಯಾಕೆ ಎಲ್ರನ್ನೂ ಬರಕ್ ಹೇಳಿದೆ? ಏಯ್, ನೀನು ಮದುಮಗ. ನಿನ್ನ ಒಳಗಡೆ ಎಷ್ಟೋ ಟೆನ್ಷನ್ ಇದ್ರೂ ಹೊರಗಡೆ ತೋರಿಸ್ಕೋಬಾರ್ದು ಅಂತ ಮುಚ್ಚಿಟ್ಕೊಂಡಿರ್ತೀಯ. ಪಾಪ ಹೆಣ್ಮಗಳು ಕಣೋ, ನಾಳೆ ಬೆಳಿಗ್ಗೆ ಆದ್ರೆ ಮದುವೆ, ಎಲ್ಲರೂ ಹೇಗೆ ರಿಯಾಕ್ಟ್ ಆಗ್ತಾರೋ ಏನಂತಾರೋ ಅಂತ ಒಂದು ಚಿಕ್ಕ ಭಯ ಇದ್ದೇ ಇರುತ್ತೆ. ಪಾಪ ಆ ಭಯದಲ್ಲೇ ನಿದ್ದೆ ಬರದೆ ಎದ್ದು ಬಂದಿರ್ತಾಳೆ. ಈ ಕಡೆ ಬಾ, ನೀನೇನು ಗಾಬರಿ ಆಗ್ಬೇಡಮ್ಮ, ಎಲ್ಲ ಅನ್ಕೊಂಡ ಹಾಗೆ ಆಗುತ್ತೆ, ಧೈರ್ಯವಾಗಿರು. ಈಗ ನಾನು ಕರೆದಿದ್ದು ನನಗೂ ಗೋವಿಂದ್ಗೂ ನಡೆಯೋ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ಅಲ್ಲ ಮಾವ. ಈಗಷ್ಟಕ್ಕೂ ಅದು ಸಮಸ್ಯೆನೇ ಅಲ್ಲ. ಮತ್ತಿನ್ನೇನಮ್ಮ, ಬೇರೆ ಏನಾದರೂ ತೊಂದರೆ ಆಯ್ತಾ? ತೊಂದ್ರೆ ಇಲ್ಲ. ನಿಮ್ ಮಗ ಬಾಲಾಜಿ ನಮ್ ಎಲ್ಲರ ತಲೆ ಮೇಲೆ ಒಂದ್ ದೊಡ್ಡ ಕಲ್ಬಂಡೆ ಹಾಕಿದಾನೆ. ಏನಾಯ್ತಮ್ಮ? ಏನ್ ಮಾಡ್ದ ಇವನು? ಹೇಳು ಮಾವ, ಕೇಳ್ತಿದ್ದಾರ ತಾನೆ, ಹೇಳು. ನೀನ್ ಮಾಡಿರೋ ಗನಂದಾರಿ ಕೆಲ್ಸ ಹೇಳು. ಪೂರ್ವಿ ವಿಷಯದಲ್ಲಿ ಏನಾದರೂ ತಪ್ಪಾಗಿ ನಡ್ಕೊಂಡ ಇವನು? ಹೇಯ್, ನೆಟ್ಟಿಗಿರಕ್ಕಾಗಲ್ಲ ನಿನ್ಗೆ? ಗೊತ್ತಿತ್ತರ ಆಡ್ತೀಯಾ? ಇಲ್ಲಪ್ಪ, ನಾನೇನು ಮಾಡ್ಲಿಲ್ಲ. ಏನು ಮಾಡಿಲ್ವಾ ನೀನು? ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅನ್ನೋದು ಗೊತ್ತಾಗ್ತಿಲ್ವಾ? ಏನ್ ಮಾಡ್ದಮ್ಮ ಇವನು? ಅವ್ನ್ ಮಾಡಿರೋ ಕೆಲ್ಸಕ್ಕೆ ನನಗ್ ಬರ್ತಿರೋ ಕೋಪಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ಇವ್ನಿಂತ ಕೆಲ್ಸ ಮಾಡ್ತಾನೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಗೀತಾ, ಅಷ್ಟಕ್ಕೂ ಏನಾಯ್ತು? ಏನ್ ಮಾಡಿದ ನೀವನು? ಕೇಳಿ, ನಿಮ್ ತಮ್ಮನ್ನೇ ಕೇಳಿ. ಹೇಳ್ತಾನೆ ಇದ್ದೆ, ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ಅಕ್ಕಂಗೂ ನಿಂಗೂ ಮದ್ವೆ ಮಾಡ್ಸೋವರ್ಗೂ ಸ್ವಲ್ಪ ಆರಾಮಾಗಿರು, ಆವೇಶದಲ್ಲಿ ಹುಚ್ಚುಚ್ಚ ಕೆಲ್ಸನ ಮಾಡ್ಬೇಡ ಅಂತ. ಆದ್ರೆ ಇಂಥ ಕೆಲ್ಸ ಮಾಡ್ತಾನೆ ಅಂತ, ಇಷ್ಟೆಲ್ಲ ಅವಸರ ಪಡ್ತಾನೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ಹೇಯ್, ಹೇಳೋ ಹೇಳೋ, ಏನ್ ಮಾಡ್ದೆ ನನ್ನ ಮಗನೇ, ಹೇಳೋ. ಅಪ್ಪ, ನಾನೇನ್ ಮಾಡಿದ್ನಪ್ಪ? ನೀನ್ ಮಾಡಿರೋ ತಪ್ಪು ನಿಂಗೆ ಗೊತ್ತಿಲ್ವಾ? ಈಗ್ಲೂ ಅರ್ಥ ಆಗಿಲ್ವಾ ನಿನ್ಗೆ? ಗೀತಾ, ನೀನಾದ್ರೂ ಹೇಳು. ಅಷ್ಟಕ್ಕೂ ಇವನೇನ್ ಮಾಡಿದಾನಂತ ಗೊತ್ತಿಲ್ದಂಗೆ ಸತ್ತೋಗ್ತಾ ಇದೀನಿ ಇಲ್ಲಿ. ಏನ್ ಮಾಡದ್ನ? 4 ದಿನದ ಹಿಂದೆ ದೇವಸ್ಥಾನದಲ್ಲಿ ಪೂರ್ವಿ ಕುತ್ತಿಗೆ ತಾಳಿ ಕಟ್ಟಿದಾನೆ. ಏನ್ ಹೇಳ್ತಿದ್ಯಮ್ಮ? ಗೊತ್ತಾಗ್ತಿಲ್ವಾ? ತಪ್ಪು ಮಾಡಿರೋ ವ್ಯಕ್ತಿ ತಲೆ ಬಗ್ಗಿಸ್ಕೊಂಡು ನಿಂತಿದ್ದಾನೆ ಅಂದ್ರೆ ಗೊತ್ತಾಗ್ತಿಲ್ವಾ ಮಾವ ನಿಮ್ಗೆ? ಪಾಪ ಪೂರ್ವಿ ಬೇಡ ಬೇಡ ಅಂತಿದ್ರು ಬಲ್ವಂತವಾಗಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ. ಅವಳಂತೂ ನನಗೂ ಹೇಳ್ಕೊಳಕ್ಕಾಗ್ದೆ. ಮನೇಲಿ ಅಪ್ಪ ಅಮ್ಮಂಗ್ ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋ ಭಯದಲ್ಲಿ ನಾನು ಗೋವಿಂದ್ಗೂ ನನ್ಗೂ ನಡೆಯೋ ಮದ್ವೆ ಬಗ್ಗೆ ತಲೆ ಕೆಡಿಸ್ಕೊಂಡು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದೀನಿ ಅಂತ ಅವಳು ನನ್ಗ ವಿಷಯ ಹೇಳಿ ನನಗ್ ನೋವು ಕೊಡಕ್ ಇಷ್ಟ ಇಲ್ದೆ ಅವಳಲ್ಲೇ ಅವಳ ಕುಗ್ ಹೋಗಿ ನರ್ಕ ಅನ್ಭವಿಸ್ತಿದ್ದಾಳೆ ಮಾವ. ಅಷ್ಟ್ ಮಾತ್ರ ಅಲ್ಲ, ಈ ಮಹಾನುಭಾವ ಅವಳ ಕುತ್ತಿಗೆಗೆ 3 ಗಂಟೆ ಕಟ್ ಹಾಕಿ ನಮ್ಮಪ್ಪ ಅಮ್ಮಂಗ ವಿಷಯ ಗೊತ್ತಾಗ್ದೆ ಅವಳಿಗೊಬ್ಬ ಹುಡುಗನ್ ನೋಡಿ ನಿಶ್ಚಿತಾರ್ಥನೂ ಮಾಡಿದ್ದಾರೆ. ನಿಶ್ಚಿತಾರ್ಥದ ಸಮಯದಲ್ಲೂ ಈ ಮಹಾನುಭಾವ ಅಲ್ಲೇ ಇದ್ನಂತೆ. ಅಲ್ಲೆಲ್ಲಿ ಗಲಾಟೆ ಮಾಡ್ತಾನೋ ಅಂತ ಅವಳು ಕಾಡಿ ಬೇಡಿ ಬಾಯಿ ಮುಚ್ಚಿಸಿದಾಳೆ. ಆ ಟೈಮಲ್ಲೇ ನನ್ ಕರ್ಮಕ್ಕೆ ನಾನ್ ಮನೇಲೇ ಇಲ್ಲ. ಮದ್ವೆ ಆಗಿರೋ ಹುಡುಗಿಗೆ ಗೊತ್ತಿಲ್ದೆ ನಮ್ಮಪ್ಪ ಅಮ್ಮ ಇನ್ನೊಬ್ಬ ಹುಡುಗನ್ ಜೊತೆ ನಿಶ್ಚಿತಾರ್ಥ ಮಾಡಿದ್ದಾರೆ. ಈಗ ಇದನ್ನೆಲ್ಲ ಹೇಗ್ ತಿದ್ದೋದು, ಏನ್ ಮಾಡ್ಬೇಕೋ ನಂಗೆ ಅರ್ಥನೇ ಆಗ್ತಿಲ್ಲ. ಅವಳಂತೂ ಅಳ್ತಾನೆ ಇದ್ದಾಳೆ. ಇಲ್ಲಿವರೆಗೂ ಯಾಕೆ ಹೇಳಿಲ್ಲ ಅವಳು? ಹೇಳಿದ್ನಲ್ಲ, ಅವಳು ಕುಕ್ ಹೋಗ್ತಿದ್ದಾಳೆ ಅಂತ. ಈಗ್ಲೂನು ಅವಳ ಕಾಲ್ ಜಾರಿ ಅವಳ ಕೆಳಗ್ ಬಿದ್ದಾಗ ಅವಳ ಕುತ್ತಿಗೆಲಿರೋ ಅರ್ಶನ ದಾರ ಹೊರಗಡೆ ಬಂತು. ಅದನ್ನ ನೋಡಿ ಕೇಳ್ದೆ. ಇಲ್ಲ ಅಂದಿದ್ರೆ ಇಷ್ಟು ದಿನ ಆದ್ರೂ ನಂಗೆ ಗೊತ್ತಾಗ್ತಾನೆ ಇರ್ಲಿಲ್ಲ.
ಯಾಕಿಂತ ಕೆಲ್ಸ ಮಾಡ್ದ ಮಾವ ಇವನು? ಅಪ್ಪ ಬಡ್ಡಿ ಮಗನೇ, ಏನ್ ಅರ್ಜೆಂಟ್ ಆಗಿತ್ತು ನಿನಗೆ? ಏನ್ ಅರ್ಜೆಂಟ್ ಆಗಿತ್ತು? ಒಂದು ಹೆಣ್ಣು ಮಗಳು ಜೀವನದ ಪ್ರಶ್ನೆ ಕೊಡು. ಕುಟುಂಬದವರು ನಮ್ಮ ಮೇಲೆ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ ಹೇಳು ಹೇಳು ಹೇಳ ಮೇಲೆ. ಬೇಡಪ್ಪ. ಗಂಡು ಮಕ್ಳಿಗೇನೋ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಒಬ್ಬ ಹೆಣ್ಮಗಳು ಮರ್ಯಾದೆ ಹೋದ್ರೆ ಆ ಕುಟುಂಬದವ್ರು ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತಾ? ಆ ಕುಟುಂಬದ ಗತಿ ಏನಾಗುತ್ತೆ ಅಂತ ಗೊತ್ತಾ? ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ನಾನೇನ್ ಬೇಕು ಅಂತ ಮಾಡ್ಲಿಲ್ಲಪ್ಪ. ಅವಳು ನನಗೆ ಸಿಗಲ್ಲ ಅಂತ ಹಾಗೆ ಮಾಡ್ದೆ. ಏನಕ್ಕೆ ಹೊಡಿತಾ ಇದ್ದೆ? ಏನೋ ನನಗೆ ಸಿಗದೆ ಇರೋದು ನೀನು. ಅಪ್ಪ ಬಿಡಪ್ಪ, ಹೊಡಿಬೇಡಪ್ಪ. ಅಪ್ಪ ನನ್ನ ಮಗನೇ, ಕತ್ತ ನನ್ನ ಮಗನೇ, ನಿನ್ನ ಸಾಯಿಸ್ಬಿಡ್ತೀನಿ. ಏಯ್ ಬಿಡಲ್ಲ. ಏಯ್ ನಿನ್ನ ಮಾವ ನಿಲ್ಸಿ, ಸಾಕು. ಈಗ ಅವನ್ ಮೇಲೆ ಕೈ ಮಾಡೋದ್ರಿಂದ ನಿಮಗ್ ಸಿಗೋದಾದ್ರೂ ಏನು? ಅವನ್ ಅರ್ಜೆಂಟ್ ಅಲ್ಲಿ ಮಾಡ್ಬಾರದ್ ಮಾಡಿದಾನೆ. ಈಗ ಈ ವಿಷಯನ ಹೇಗ್ ಹ್ಯಾಂಡಲ್ ಮಾಡೋದು, ಯಾರಿಗ್ ಹೇಳೋದು, ಇದನ್ನ ಹೇಗ್ ಸರಿ ಮಾಡೋದು ಏನೋ ಗೊತ್ತಾಗ್ತಿಲ್ಲ. ಈಗ ನಾನು ಏನ್ ಮಾಡು ಅಂತೀರಾ? ಅಮ್ಮ ಕ್ಷಮಿಸ್ಬಿಡಮ್ಮ. ಈ ದುಷ್ಟ ಮಾಡಿರೋ ತಪ್ಪಿಗೆ, ಇವನನ್ನು ಹುಡ್ಸಿರೋ ತಪ್ಪಿಗೆ ನಾನೇ ನನ್ನ ಕ್ಷಮೆ ಕೇಳ್ತೀನಮ್ಮ. ಮಾವ, ಏನ್ ಮಾವ ಇದು? ದಯವಿಟ್ಟು ಹೀಗೆಲ್ಲ ಮಾಡ್ಬಿಡಿ. ಇಲ್ಲಮ್ಮ, ತುಂಬಾ ದೊಡ್ಡ ತಪ್ಪು ಮಾಡಿದಾನೆ ಇವನು. ನಾನು ಅದನ್ನು ಸರಿ ಮಾಡ್ತೀನಿ. ಒಂದ್ ದಿವಸ ಗೋವಿಂದಗೂ ನಿಂಗೂ ಮದುವೆ ಆಗ್ಬಿಡ್ಲಿ. ಬೆಳಿಗ್ಗೆ ಆದ್ರೆ ಮದುವೆ, ಆ ಮದುವೆ ನಡೆದ್ಬಿಡ್ಲಿ. ಹೇಗಿದ್ರು ಇವನಿಗೂ ಪೂರ್ವಿಗೂ ಮದುವೆ ಆಗ್ಬೇಕು ಅಂತ ತಾನೆ ನಾವೆಲ್ಲ ಅನ್ಕೊಂಡಿರೋದು. ಅಷ್ಟರಲ್ಲೇ ಈ ನನ್ನ ಮಗ ತಪ್ಪು ಮಾಡ್ಬಿಟ್ಟ. ಎಷ್ಟು ಕಷ್ಟ ಆಗಿರುತ್ತೆ ಪಾಪ ಪೂರ್ವಿ. ಈಗ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಏನೋ, ನನಗೆ ಅರ್ಥ ಆಗುತ್ತಮ್ಮ. ನೀನು ಹೋಗಿ ಧೈರ್ಯ ಹೇಳು, ನಾವಿದ್ದೀವಿ. ನಾವು ಪೂರ್ವಿ ಜೀವನನ ಹಾಗೆ ಬಿಡಕ್ಕಾಗಲ್ಲಮ್ಮ. ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇ ಅವನಿಗೆ ವಿಷ ಹಾಕಿ ಸಾಯಿಸ್ಬಿಡ್ತೀನಿ. ಅಪ್ಪ ಪ್ಲೀಸ್ ಮಾವ, ಹಾಗ್ ಮಾತಾಡ್ಬೇಡಿ ಮಾವ. ಮತ್ತಿನ್ನೇನ್ ಮಾಡ್ಲಬ್ಬ? ಈ ಮೆಂಟ್ಲು ನನ್ನ ಮಗನ ಕಟ್ಕೊಂಡು ಏನ್ ಮಾಡ್ಲಿ ಹೇಳು? ಪ್ಲೀಸ್ ಗೀತಾ, ಅವ್ನು ಮಾಡಿದ ತಪ್ಪೆ. ಇವಾಗ ನೀನೇ ಈ ಥರ ವೀಕ್ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ. ನೀನು ಧೈರ್ಯವಾಗಿರು. ಬೆಳಿಗ್ಗೆನೆ ಎಲ್ಲ ಮುಗ್ದೋದ್ಮೇಲೆ ಅಪ್ಪನ ಜೊತೆ ನಾವೆಲ್ಲ ಕುತ್ಕೊಂಡು ಮಾತಾಡಿ ತೊಂದರೆ ಆಗ್ದಂಗೆ ಇದನ್ನೇನು ಮಾಡಬೇಕು ಅಂತ ಯೋಚನೆ ಮಾಡೋಣ, ಸರಿನಾ? ದಯವಿಟ್ಟು ಅಳ್ಬೇಡಮ್ಮ ಪ್ಲೀಸ್. ನಡಿ ಹೊರಡು. ಹೋಗಿ ಅತ್ತೆ ಮಾವನ ಮುಂದೆ ಇದ್ಯಾವುದು ತೋರಿಸ್ಕೊಳ್ದಂಗೆ ನಾರ್ಮಲ್ ಆಗಿರು. ಪೂರ್ವಿ ಹುಷಾರು, ಅವಳು ಮೊದಲೇ ಇನ್ನಸೆಂಟು. ಅತ್ತೆ ಮಾವಂಗೆ ಇದೆಲ್ಲ ಗೊತ್ತಾಯ್ತು ಅಂದ್ರೆ ಅದಿನ್ನೂ ಪ್ರಾಬ್ಲಮ್ ಆಗೋಗುತ್ತೆ. ಹಾ, ಹುಷಾರು, ಸರಿನಾ? ಹೊರಡು. ಕೋತಿ ನನ್ನ ಮಗನೇ, ಎಂತ ಕೆಲಸ ಮಾಡ್ಬಿಟ್ಟಿಯೋದ್ ನೀ? ಬೇಡಪ್ಪ ಬೇಡಪ್ಪ. ಛೆ. ಕರ್ಕೊಂಬನ್ನಿ, ಕರ್ಕೊಂಬನ್ನಿ. ಏ ಹೊಡಿಬೇಡ್ರು, ಸತ್ತೋಗ್ಬಿಡ್ತಾನೆ. ಮತ್ತಿನ್ನೇನ್ ಸರ್, ಹೆಂಗ್ ಬಡ್ಕತಾ ಇದ್ದಾನೆ ನೋಡಿ. ಹೇಯ್, ಯಾರೋ ನೀವು? ಯಾರೋ? ಬಿಡ್ರೋ ನನ್ನ, ಬಿಡ್ರಲೇ, ಬಿಡ್ರೋ, ಬಿಡ್ರೋ ನನ್ನ. ಸರ್, ಲೇ, ಇಲ್ಲೇ ಯಾರನ್ನ ಇದ್ದು ಬಿಡ್ರೋ? ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಸರ್. ಹಾ ಗೌತಮಿ, ಕೆಲಸ ಮುಗೀತಮ್ಮ. ಹುಷಾರಾಗಿ ಕರ್ಕೊಂಡು ಹೋದ್ರಿ ತಾನೆ? ಎಲ್ಲಿ ಕೂಡ ಹಾಕಿದ್ರಿ? ಹಾ, ಇಲ್ಲೇ ಬಿಡದಿ ಮನೆ ಹತ್ರ ಒಂದು ಜಾಗ ಇದೆ, ಅಲ್ಲಿಗೆ ಕರ್ಕೊಂಡ್ಬಂದು ಕೂಡ ಹಾಕಿದೀವಿ. ಓಕೆ, ಹುಷಾರಾಗಿರಿ. ಅವನ್ ಪ್ರಾಣಕ್ಕೆ ಏನು ಅಪಾಯ ಆಗ್ಬಾರ್ದು. ಅವರಿಗೆಲ್ಲ ಹೇಳಿ ಹುಷಾರಾಗಿ ಕಾವಲು ಕಾಯಿರಿ ಅಂತ. ಅವನ ಕಾವಲು ಕಾಯೋ ಅವಶ್ಯಕತೆ ಇಲ್ಲಮ್ಮ. ಅವನಿಗೆ ಮೂಟೆಲ್ ಕಟ್ಬಿಟ್ಟು ಒಳಗೆ ಹಾಕಿದೀವಿ, ಬಾಗಿಲಿಗೆ ಬೀಗ ಹಾಕಿದೀವಿ. ಎಂಥ ಪರಿಸ್ಥಿತಿಲೂ ಅವ್ನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಮೂಟೆ ಇಲ್ಲ? ಮೂಟೆ ಯಾಕೆ? ಬಿಡಿಸ್ಬೋದಲ್ವಾ? ಮತ್ತೆ ಮೂಟೆ ಬಿಚ್ಚಿ ಅವನ್ ಗಲಾಟೆ ಮಾಡಿ ಇದೆಲ್ಲ ಯಾಕಮ್ಮ ಸುಮ್ಮನೆ ರಿಸ್ಕು? ಅವನು ಸುಮ್ಮನೆ ಇರಲ್ಲ. ಈ ಹುಡುಗರು ಕುಡಿದು ಮಲಗಿರ್ತಾರೆ, ಅವನು ಎದ್ದು ಫೈಟಿಂಗ್ ಮಾಡಿ ತಪ್ಪಿಸ್ಕೊಳ್ಳೋದೆಲ್ಲ ಸುಮ್ಮನೆ. ಇದೆಲ್ಲ ಯಾಕಮ್ಮ? ಬೆಳಗ್ಗೆ ಮದುವೆ ಆಗೋವರೆಗೂ ಅವನ ಆ ಮೂಟೆಯಲ್ಲಿ ಇರಲಿ ಬಿಡಮ್ಮ, ಬುದ್ಧಿ ಬರಲಿ ಅವನಿಗೆ. ಅಯ್ಯೋ,
ಬೇಡ ಮಾವ, ಮೂಟೆಯಿಂದ ಬಿಡಿಸಿ ಹೇಳ್ತಿದ್ದೀನಿ. ನೋಡು, ಒಂದ ಕನಿಕರ ತೋರಿಸು, ಇಲ್ಲ ಸೈಲೆಂಟ್ ಆಗಿದ್ಬಿಡು. ಕನಿಕರನೂ ಇಲ್ಲದೆ ಸೈಲೆಂಟ್ ಆಗಿಲ್ಲ ಅಂದ್ರೆ ಕಷ್ಟ ಆಗುತ್ತಮ್ಮ. ಅದ್ ಹಾಗಲ್ಲ ಮಾವ, ನನ್ ಕರ್ಕೊಂಡು ಹೋಗಿ ಕೂಡ ಹಾಕಿ ಅಂತ ತಾನೇ ಹೇಳಿದ್ದು. ಹಾಗ್ ಮೂಟೆ ಒಳಗಿದ್ರೆ ನೋಡು, ಅವನು ಮೂಟೆಲಿದಾನಂತ ಹೇಳ್ಬಿಟ್ಟು ನಿನಗೆ ಕನಿಕರ ಬರ್ತಿರ್ಬೋದೇನೋ. ಮೊದಲು ಅವನ್ನ ತಲೆಯಿಂದ ತೆಗೆದಾಕು. ಅವನು ಇಲ್ಲೇ ಬಿದ್ದಿರ್ತಾನೆ ಬಿಡು, ನಾನು ಬರ್ತಾ ಇದ್ದೀನಿ. ಏಯ್, ಅವನ ಈ ಅಂಥ ಪರಿಸ್ಥಿತಿಲೂ ಆ ಮೂಟೆಯಿಂದ ಹೊರಗೆ ಬರಬಾರ್ದು. ಅವನು ಅಲ್ಲೇ ಬಿದ್ದಿರಲಿ. ಅಷ್ಟೇ ಮತ್ತೆ, ಅದನ್ನೆಲ್ಲ ಬಿಚ್ಚಿದ್ರೆ ಅವನ್ ಮುಂದೆ ಯಾರು ಕಾವಲು ಕೊಡ್ತಾರೆ? ಅವನ್ ಹಂಗೆ ಇದ್ರೆ ನಾವು ಹಿಂಗೆ ಇರ್ಬೋದು. ಲೇ ಗೊತ್ತರೋ ನನ್ನ ಮಕ್ಕಳ, ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಹಾ. ಏನ ಎಲ್ಲ ರೆಡಿನಾ? ಎಲ್ಲ ರೆಡಿ. ಎಲ್ಲದಾನಿ ಈ ಫೋಟೋಗ್ರಾಫರ್? ಎಲ್ಲದಾನ? ಮದುಮಗಳು ಫೋಟೋ ತೆಗಿಯಕ್ ಹೋಗಿದ್ದಾರೆ. ಪಟ್ನೆ ಕರೀರಿ ಅವನ್ಗ. ಓ ರಾಘವೇಂದ್ರ, ಆ ಫೋಟೋಗ್ರಾಫರ್ನ ಬರಕ್ ಹೇಳು. ನಮ್ ಫೋಟೋ ತೆಗಿಯೋದ್ ಬೇಡ್ವಾ ಏನೋ? ಇಲ್ಲಿ ಗೋವಿಂದಂಗೆ ಮಂಗಳ ಸ್ನಾನ ಮಾಡಿಸ್ಬೇಕು. ಅಷ್ಟ್ರೊಳಗೆ ಗೋವಿಂದಂಗ್ ಬರಕ್ ಹೇಳಿ. ಅಪ್ಪ, ಇವಾಗ ಈ ಅರ್ಶನ ಶಾಸ್ತ್ರ ಮಾಡೋದು, ನನ್ನ ಮದುವೆ ಹುಡುಗನಾಗಿ ಮಾಡೋದು ನನಗಿಷ್ಟ ಇಲ್ಲ. ಇವೆಲ್ಲದನ್ನು ಇಲ್ಲಿಗೆ ನಿಲ್ಸ್ಬಿಡೋಣ. ಅಮ್ಮನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನಿಮ್ಮ ಅಮ್ಮನ ಕಾಲಿಗೆ ಬಿದ್ದು ಏನೋ ಮಾಡ್ತೀಯಾ? ಹೇಳ್ಬಿಡ್ತೀನಿ ಅಪ್ಪ. ಇದು ಕರೆಕ್ಟ್ ಅಲ್ಲ. ಗೀತಾ ಹೇಳ್ದಂಗೆ, ಅಣ್ಣ ಅಮ್ಮಂಗೆ ಹೇಳ್ದಂಗೆ ಮದುವೆ ಮಾಡ್ಕೊಂಡ. ಅದೇ ಇವನು ಯಾರಿಗೂ ಏನು ಹೇಳ್ದಂಗೆ ಮನೆ ಮುಳುಗೋ ಕೆಲಸ ಮಾಡಿ ಸುಮ್ಮನೆ ನಿಂತಿದ್ದಾನೆ. ಇವಾಗ ನಾನು ಹಸೆಮಣೆ ಏರೋವರೆಗೂ ಸೈಲೆಂಟ್ ಆಗಿದ್ದು, ಹಸೆಮಣೆ ಮೇಲೆ ಕೂತ್ಕೊಂಡು ಗೀತನ್ ಕತ್ತಿಗೆ ತಾಳಿ ಕಟ್ದೆ ಅಂತ ಅನ್ಕೋ. ಅದಕ್ಕಿಂತ ದೊಡ್ಡ ಅನ್ಯಾಯ ಯಾವುದೂ ಇರಲ್ಲ. ನೀನ್ ಹೇಳೋದು ಕರೆಕ್ಟ್ ಆಗಿದೆ ಕಣ, ಆದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡು. ನಿಮ್ಮ ಅಮ್ಮಂಗೆ ಇವಾಗ ಈ ಕತ್ತೆ ಮಾಡಿರೋ ವಿಷಯ ಹೇಳಿದ್ರೆ ನಿನ್ ಮದ್ವೆ ನಡೆಯುತ್ತಾ? ಇವಾಗ ಯಾರು ಹೂ ಅಂದ್ರು ಇಲ್ಲ ಅಂದ್ರು ಪೂರ್ವಿ ಇವನ್ ಹೆಂಡತಿ ಆಗ್ಬಿಟ್ಟಿದ್ದಾಳೆ. ಆದ್ರೆ ಈಗ ಇವನ್ ವಿಷಯ ಹೇಳಿ ಗೀತನ್ ಮದ್ವೆ ಆಗೋಕೆ ನಿಮ್ಮ ಅಮ್ಮನ ಒಪ್ಸಕ್ ನೋಡ್ದೆ ಅನ್ಕೋ, ಅದಕ್ಕಿಂತ ಮೂರ್ಖತನ ಇನ್ಯಾವುದೂ ಇಲ್ಲ. ನಿಮ್ಮ ಅಮ್ಮ ಎಂತವಳು ಅಂತ ಪ್ರಪಂಚಕ್ಕೆಲ್ಲ ಗೊತ್ತು, ನಿನಗೆ ಗೊತ್ತಿಲ್ವಾ? ಇವನ್ ವಿಷಯನೂ ಹೇಳಿ ಈಗ ನೀನು ಗೀತನ್ ಮದ್ವೆ ಆಗ್ತಿರೋ ವಿಷಯನೂ ಹೇಳಿದ್ರೆ ನಿಮ್ಮಮ್ಮ ಏನ್ ಮಾಡ್ತಾಳಂತ ಯಾರಿಗೂ ಗೊತ್ತಾಗಲ್ಲ. ಈ ರೀತಿ ಹುಚ್ಚು ಯೋಚನೆಗಳೆಲ್ಲ ಮಾಡಬೇಡಿ. ಏನೇ ಆದ್ರೂ ಗೀತಾ ನಿನ್ನ ಹೆಂಡತಿ ಆಗ್ಲೇಬೇಕು. ಈ ನನ್ನ ಮಗ ಮಾಡಿರೋ ಕೆಲಸಕ್ಕೆ ಗೀತಾ ನೀನು ಒಂದಾಗದೆ ನೀವಿಬ್ರು ನೋವು ಅನುಭವಿಸೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನೋಡ್ತೇನೋ ಕಳ್ ನನ್ನ ಮಗನೇ, ಈಗ ನೀನ್ ಮಾಡಿರೋ ಕೆಲಸಕ್ಕೆ ಎಲ್ರು ಎಷ್ಟೆಷ್ಟು ಕಷ್ಟಪಡಬೇಕು ಅಂತ ಗೊತ್ತಿದ್ಯಾ ನಿನ್ಗೆ? ಮೆಂಟ್ಲು ನನ್ನ ಮಗನೇ. ಅವನೇನು ಅನ್ಬೇಡ ಬಿಡಪ್ಪ. ಪಾಪ ಅವನು ಪೂರ್ವಿನ ಅಷ್ಟೊಂದು ಇಷ್ಟಪಡ್ತಾ ಇದ್ದಾನೆ. ಪೂರ್ವಿ ಎಲ್ಲ ಅವನಿಗೆ ಸಿಗೋದಿಲ್ವ ಅಂತ ಹೆದರ್ಕೊಂಡು ಆ ಥರ ಮಾಡಿದ್ದಾನೆ ಅಷ್ಟೇ. ಆದ್ರೆ ನಿನ್ಗೂ ಗೀತಗೂ ಮದುವೆ ಆಗ್ಬೇಕು ಕಣೋ ಈಗ, ಅದು ಗೊತ್ತಿದ್ಯಾ ನಿನ್ಗೆ? ಗೀತಾ ನನಗೆ ಬೇಕು ಅಪ್ಪ. ಆದ್ರೆ ರಾತ್ರಿ ಗೀತಾ ಅಂದಿದ್ದ ಮಾತುಗಳು ಇನ್ನೂ ನನ್ನ ಮನಸ್ಸಲ್ಲಿ ಚುಚ್ತಾನೆ ಇದ್ದಾವೆ. ಗೀತಾ ನಮ್ಮ ಮನೆಗೆ ಸೊಸೆ ಆಗೋಳು ಅಪ್ಪ. ಅವಳಿಗೆ ಅಮ್ಮನ ಬಗ್ಗೆ ಅಷ್ಟು ಯೋಚನೆಗಳಿದೆ, ಅಷ್ಟು ನೋವಿದೆ. ಅಮ್ಮನ ಮನ್ಸಿಗೆ ನೋವು ಮಾಡಬಾರ್ದು ಅಂತ ಅವಳು ಸುಮ್ಮನೆ ಇದ್ದಾಳೆ. ಮತ್ತೆ ಈ ಥರ ನಾನು ಹೇಗೆ ಮಾಡೋಕ್ಕಾಗತ್ತೆ? ಹೇಯ್, ಒಂದು ವಿಷಯ ನೆನ್ಪಿಟ್ಕೋ, ನಿಮ್ಮ ಅಮ್ಮಂಗೂ ಬೇಜಾರಾಗಬಾರ್ದು, ಈ ಕುಟುಂಬದ ಮರ್ಯಾದನೂ ಹೋಗ್ಬಾರ್ದು. ಯಾರಿಗೂ ಉತ್ತರ ಕೊಡುವಂತ ಪರಿಸ್ಥಿತಿಲಿ ನಾವು ಇರಬಾರ್ದು ಅಂತ ಗೀತಾ ಈ ಮದುವೆ ಬೇಡ ಅಂತ ಹೇಳಿಸಿದ್ಲು ಅಂದರೆ ಎಷ್ಟು ಒಳ್ಳೆಯವಳು ಆಗಿರ್ಬೇಕು, ಎಂತ ಒಳ್ಳೆ ಮನ್ಸಿರ್ಬೇಕು ಅವಳಿಗೆ. ಅಂತವಳು ಮನ್ಸನ್ನ ನೋಯಿಸ್ತೀಯಾ? ಇವಾಗ ಅವಳ ಜೊತೆ ಮದುವೆ ಆಗದಿದ್ರೆ ಇನ್ಯಾವತ್ತೂ ಆಗಲ್ಲ. ನಿಮ್ಮ ಅಮ್ಮ ಒಪ್ಕೊಳ್ಳೋದಿಲ್ಲ. ಅವಳು ಒಪ್ಲಿಲ್ಲ ಅಂದ್ರೆ ನೀವು ಇಷ್ಟಪಟ್ಟ ಹಾಗೆ ನೀವು ಬದುಕೋದಕ್ಕೆ ಗೀತಾ ಒಪ್ಕೊಳ್ಳಲ್ಲ. ನೋಡು, ಗೀತನ್ ಮದುವೆ ಆಗ್ಬಾರ್ದು, ಈ ಮದುವೆನ ಹೇಗಾದ್ರೂ ಮಾಡಿ ನಿಲ್ಲಿಸಿ ನಿಮ್ಮ ಅಮ್ಮಗೆ ಬೇಜಾರು ಮಾಡಬಾರ್ದು ಅಂತ ನೀನ್ ಅನ್ಕೊಂಡಿದ್ರೆ ನನಗೆ ಸಾವೊಂದೇ ಗತಿ. ಏಯ್, ನಾನೆಲ್ಲ ಯೋಚನೆ ಮಾಡಿ ಹೇಳ್ತಿರೋದು.
ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದು ಈ ಮಾತನ್ನ ಮೀರಿದ್ರೆ ನಿನ್ನ ಪಾಲಿಗೆ ನಾನು ಸತ್ತಂಗೆ. ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ರೆ ಬೇರೆ ಯೋಚನೆ ಮಾಡು. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ನಾವು ಅನ್ಕೊಂಡಿರೋದನ್ನ ಮಾಡ್ಲೇಬೇಕು, ನಮಗೆ ಬೇರೆ ದಾರಿನೇ ಇಲ್ಲ. ನಡಿ. ಹೇಯ್, ನೀನ್ ಸಂತೋಷವಾಗಿರು. ನೀನೇನು ಅನ್ಯಾಯ ಮಾಡಿಲ್ಲ, ತಪ್ಪು ಮಾಡಿಲ್ಲ.